ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಟ್ ನ್ಯಾರೋ ಸಿದ್ನಿಗಿಂತ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ನಿಮ್ಮ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್. ರಿಟರ್ನ್ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ತುಂಬಿರೋದಿದೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊತಿದ್ದೀರಿ. ಮೆಂಟಲಿ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತದಾರ ನನ್ನ ವ್ಯೂವರ್ಸ್ ಅಂತ ಹೇಳ್ಕೊತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲೇ ಪಿಕ ಕಾರ್ಡ್ ಇವತ್ತು ನಿಮ್ಗೆ ಯಾವ ಕಾರ್ಡ್ ಬೇಕೋ ಆ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ ಇಂಟ್ಯೂಟಿವ್ಲಿ. ನಿಮಗೆ ನೋಡಿದ ಕೂಡ ಯಾವ ಕಾರ್ಡ್ ಅಟ್ರಾಕ್ಟ್ ಅನ್ನಿಸುತ್ತೆ ಆ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಿಮ್ಮ ಜೀವನದೊಳಗೆ ನೀವೇನಾದರೂ ಒಂದು ಕನ್ಫ್ಯೂಷನ್ ಒಳಗಿರ್ತೀರಿ. ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ವೈಸ್ ಇರ್ಬೋದು, ಬೇರೆ ಪರ್ಸ್ನಲ್ ಲೈಫ್ ಒಳಗಿರ್ಬೋದು. ಅದಕ್ಕೆ ಏಂಜಲ್ಸ್ ನಿಮ್ಗೆ ಅಥವಾ ನಿಮ್ಮ ಇಷ್ಟ ದೇವರು ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ, ಏನು ಮೆಸೇಜ್ ಹೇಳೋಕೆ ಇಷ್ಟಪಡ್ತಾರೆ, ದಾರಿ ಏನು ತೋರಿಸ್ತಾರೆ ನಿಮಗೆ ಅಂತಂದು ನೋಡೋಣ ಅಂತ. ಸೊ ಲಾಸ್ಟಿಗೆ ಕ್ವಶನ್ ಆನ್ಸರ್ಸ್, ಏಂಜಲ್ ಆನ್ಸರ್ಸ್ ಅಂತ ಇಲ್ಲೇ ಇದ್ದೇ ಇರ್ತೈತಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿರಿ. ಇದು ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2 ಅಥವಾ ಕಲರ್ಸ್ ನೋಡಿ ಸೆಲೆಕ್ಟ್ ಮಾಡ್ಕೊಳ್ರಿ. ಡಿಸೈನ್ ನೋಡಿ ಸೆಲೆಕ್ಟ್ ಮಾಡಿ. ನಿಮ್ಗೆ ಏನು ಇಂಟ್ಯೂಟಿವ್ಲಿ ಏನು ಅಟ್ರ್ಯಾಕ್ಟ್ ಅನ್ನಿಸ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಒಂದನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ಬೌಂಡ್ರೀಸ್. ಲವ್ ಯುವರ್ ಸೆಲ್ಫ್ ಇನಫ್ ಟು ಸೇ ನೋ ಟು ಅದರ್ಸ್ ಡಿಮಾಂಡ್ಸ್ ಆನ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ. ನಾ ಯಾವಾಗಲೂ ಪ್ರತಿ ಸಲ ಹೇಳ್ತಿರ್ತೇನಲ್ಲ ವಿಡಿಯೋ ಒಳಗೆ, ನಂದು ರೀಡಿಂಗ್ಸ್ ಒಳಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಿರ್ತೇನೆ, ಸೆಟ್ ಯುವರ್ ಬೌಂಡ್ರೀಸ್ ಹಾಕ್ಕೊಳ್ರಿ. ನಿಮ್ಮ ಜೀವನಕ್ಕೆ ಒಂದು ಕಂಪೌಂಡ್ ಕಟ್ಕೊಳ್ರಿ. ನಿಮ್ಮ ಮನಸ್ಸಿನ ಸುತ್ತ ಒಂದು ಕಂಪೌಂಡ್ ಸೊ ಅದನ್ನ ನಿಮಗಿಲ್ಲಿ ಬಂದಿರೋದು. ನಿಮ್ಮ ಈ ಪರಿಸ್ಥಿತಿಗೆ ನೀವು ಯಾವ ಕನ್ಫ್ಯೂಷನ್ ಒಳಗದಿರಿ, ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಈ ಕಾರ್ಡ, ನಿಮ್ಮ ಕಡೆ ನೀವು ಲಕ್ಷ್ಯ ಕೊಟ್ಕೊಳ್ರಿ. ಬೇರೆಯವ್ರನ್ನ ನೀವು ಸುಧಾರಿಸೋದ್ರೊಳಗೆ ನಿಮ್ಮ ಮನಸ್ಸಿಗೆ ನೀವು ನೋವು ಮಾಡ್ಕೊತಿದ್ದೀರಿ. ನಿಮ್ಮದು ಕೆಲವೊಂದು ನಿಮ್ಮತನನ ನೀವು ಕಳ್ಕೊತಿದ್ದೀರಿ. ನೋ ಅನ್ನೋದನ್ನ ಕಲೀರಿ ಅಂತ ಹೇಳ್ತಿದ್ದಾರೆ. ನೀವು ಯಾಕೆ ನೀವು ಇಂಥ ಒಂದು ಪರಿಸ್ಥಿತಿ ಒಳಗೆ ಸಿಕ್ಕಿ ಹಾಕ್ಕೊಂಡಿರಿ ಅಂದ್ರೆ ನಿಮ್ಗೆ ಇಲ್ಲ ನನ್ನ ಕೈಯಿಂದ ಆಗಲ್ಲ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಇದೇ ನಿಮ್ಮ ಪ್ರಾಬ್ಲಮ್. ಈಗಿಲ್ಲ ನಿಮ್ಮ ಬೌಂಡ್ರೀಸ್ ನೀವು ಹಾಕ್ಕೊಂಡಿಲ್ಲ. ನಮ್ಗೆ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಗಿಲ್ಲ ಅಂತ ಹೇಳೋಷ್ಟು ನಮ್ಗೆ, ಯಾಕಂದ್ರೆ ಅವ್ರು ಹೇಳಿಬಿಟ್ರೆ, ಅವ್ರು ನಮ್ಗೆ ಬಿಟ್ಟು ಹೋಗ್ಬಿಟ್ರೆ, ಅವ್ರು ನಮ್ಮ ಜೀವನದಾಗ ಕಳ್ಕೊಂಡ್ಬಿಟ್ರೆ ಅವ್ರು ಏನು ಅನ್ಕೊತಾರೋ ಏನೋ, ಇಂಥವೆಲ್ಲ ಇರ್ತಾವಲ್ಲ ನಮ್ಮ. ಸೊ ಇಂಥ ನಿಮ್ದೊಂದು ಪರಿಸ್ಥಿತಿ ಒಳಗೆ ಇದನ್ನು ಕಲೀರಿ. ಪ್ರೊಟೆಕ್ಟ್ ಯುವರ್ ಎನರ್ಜಿ, ನಿಮ್ಮದು ಟೈಮ್ ಮತ್ತು ನಿಮ್ಮ ಎನರ್ಜಿನೇ ಐತಲ್ಲ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ರಿ. ಸುಮ್ಮನೆ ಎಲ್ಲೋ ವ್ಯರ್ಥ ಮಾಡಬೇಡ್ರಿ ಅಂತ ನಿಮಗೆ ಹೇಳ್ತಿರೋದು. ಸೊ ಏಂಜಲ್ಸ್ ಬೌಂಡ್ರೀಸ್ ಅಪ್ಪ, ಇದು ಏಂಜಲ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ, ನಿಮ್ಮ ಈ ಪರಿಸ್ಥಿತಿಗೆ ಏನು ಹೇಳ್ತಿದಾರ, ಏನು ಗೈಡೆನ್ಸ್ ಕೊಡ್ತಾರೆ. ಉಲ್ಟಾ ಇಟ್ಕೊಂಡು ಎಂಡಕ್ಕೆ ಸ್ಟಾರ್ ಸೀಡ್ ವಾಟ್ ಲೈಟ್ಸ್ ಯು ಅಪ್. ಅದೇ ಬಂತು. ನಿಮಗೆ ಏನು ಇಷ್ಟ ಆಗ್ತತೋ, ನಿಮಗೆ ಏನು ಖುಷಿ ಕೊಡ್ತೈತೋ, ಲೈಟ್ಸ್ ಯು ಅಪ್ ಅಂದ್ರೆ ನಿಮ್ಮನ್ನು ಬೂಸ್ಟ್ ಮಾಡ್ತೈತದ, ನಿಮ್ಗೊಂದು ಎನರ್ಜಿ ಕೊಡ್ತೈತಿ, ಖುಷಿಯಾಗಿರೋ ಎನರ್ಜಿ, ಇನ್ನೊಂದು ಸ್ವಲ್ಪ ನಿಮ್ಮ ಕೆಲಸ ಮಾಡೋ ಎನರ್ಜಿ. ಅಂಥ ಕೆಲಸಗಳನ್ನು ನೀವು ಮಾಡಿರಿ. ಬ್ಯಾಡಾಗಿದ್ದ ನಿಮ್ಮ ಮನಸ್ಸಿಗೆ ನೋವು ಮಾಡೋಂಥದ್ದು, ಮನಸ್ಸಿಗೆ ನಿಮ್ಮ ಬೇಜಾರು ಮಾಡೋ ಅನ್ಸೋದು ಅಂಥದ್ದೆಲ್ಲ ದೂರ ಇರ್ರಿ ಅಂತ ನಿಮ್ಗೆ ಹೇಳ್ತದಾರಿಲ್ಲ. ಸೋಲ್ ಫ್ಯಾಮಿಲಿ, ಕಾಲ್ ಇನ್ ಯುವರ್ ಟ್ರೈಬ್, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಅಲೋನ್. ನಿಮ್ಮ ಸೋಲ್ ಜೊತೆಗೆ ಅಂದರೆ ನಿಮ್ಮ ಆತ್ಮ ಜೊತೆಗೆ ನೀವು ಸಂಬಂಧ ಬೆಳೆಸ್ಕೊಳ್ರಿ. ಯಾರೂ ನಿಮಗೆ ಇಲ್ಲಿ ಬರಂಗಿಲ್ಲ. ನಿಮ್ಗೆ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಅಥವಾ ಬೇರೆಯವ್ರು ಬಂದು ನಮ್ಗೆ ಇದನ್ನು ಸಾಲ್ವ್ ಮಾಡಿಕೊಡ್ತಾರೆ ನೀವು ಕಾಯ್ತಿದ್ರಿ ಅಂದ್ರೆ ಇಲ್ಲ. ನಿಮ್ಮ ಆತ್ಮ ನಿಮ್ಮ ಜೊತೆಗೇ ಇರೋದು. ಅಂದರೆ ನಿಮಗೆ ನೀವೇ ಹೆಲ್ಪ್ ಮಾಡ್ಕೋಬೇಕಂತ ಈ ಪರಿಸ್ಥಿತಿಯಿಂದ ಹೊರ ಬರ್ಬೇಕಂದ್ರೆ, ಯಾಕಂದ್ರೆ ಅಲ್ಲಿ ನಿಮಗೆ ಒಲ್ಲೆನಾಗ ಬರೋಕತ್ತಿಲ್ಲ, ನನಗೆ ಆಗಂಗಿಲ್ಲ ಅಂತ ಹೇಳಕ್ಕೆ ಬರೋಕತ್ತಿಲ್ಲ. ನೀವಿರೋ ಪರಿಸ್ಥಿತಿ ನಿಮ್ಗೆ ಇಷ್ಟ ಇಲ್ಲ, ಬಟ್ ನಿಮಗೆ ಹೊರಗೆ ಬರೋಕೆ ನೀವು ಹೆಜ್ಜೆನೇ ಇಡಾಕತ್ತಿಲ್ಲ ಹೊರಗೆ ಅಲ್ಲಿಂದ. ಸೊ ಇಲ್ಲಿ ನೋಡ್ರಿ, ಇದ್ರಾಗ ಹೆಂಗೈತಿಲ್ಲ ಮಿರರ್, ಹೌದಾ? ಕನ್ನಡಿ ಮುಂದೆ ಕುಂತಾಳ ಒಬ್ಬರು ವ್ಯಕ್ತಿ. ಯಾರು ಅವ್ರು?
ನಾವು ಕನ್ನಡಿ ಮುಂದೆ ಕುಂದು ನಾವೇ ಕಾಣ್ತೇವಲ್ಲ ಹಂಗೆ. ನೀವೇನೇ ನೀವು ಯಾವ ಪರಿಸ್ಥಿತಿ ಒಳಗದಿರಲ್ಲ ಅಲ್ಲೇ ನೀವು ಒಬ್ಬರೇನದಕ್ಕೆ ಹೋರಾಡೋದು. ಇಲ್ಲ ರೀ ನಮ್ಮ ಗಂಡ ಬಂದು ನಮ್ಗೆ ಅವ್ರು ಡಿಸಿಷನ್ ತೊಗೊತಾರೆ, ನಮ್ಮ ಅಪ್ಪ ತೊಗೊತಾರೆ, ನಮ್ಮ ಅಮ್ಮ ತೊಗೊತಾರೆ, ನನ್ನ ಮಕ್ಕಳು ತೊಗೊತಾರೆ, ನನ್ನ ಫ್ರೆಂಡ್ಸ್ ತೊಗೊತಾರೆ, ನಮ್ಮ ಕಲೀಗ್ ತೊಗೊತಾರೆ, ಬಾಯ್ ಫ್ರೆಂಡ್ ಇನ್ನೊಬ್ಬರ ಮೇಲೆ ನಿಮ್ಮ ಡಿಸಿಷನ್ ಮೇಕಿಂಗ್ ಬಿಡ್ತಿರಲ್ಲ, ಇಟ್ ಈಸ್ ನಾಟ್ ಡನ್. ಅದೇ ನಿಮ್ಮ ಪ್ರಾಬ್ಲಮ್ ಆಗಿರೋದು ನಿಮ್ಮ ಈ ಪರಿಸ್ಥಿತಿಗೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ನಾ ಪ್ರತಿ ರೀಡಿಂಗ್ ಒಳಗೂ ಹೇಳ್ತೀನಿ ಇದನ್ನು ಸ್ಟಾರ್ಟಿಂಗಿಗೆ, ಮತ್ತು ಅದನ್ನ ಮಾಡ್ತಿದ್ದೀರಿ. ನಿಮ್ಮ ಡಿಸಿಷನ್ ನೀವು ಮಾಡ್ಕೊಳೋದು ಕಲೀರಿ ಅಂತ ಹೇಳ್ತೀನಿ. ಮತ್ತು ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡಿರಿ. ಸೊ ಮೊನಾಲಜಿ ಕಾರ್ಡಿಂದ ನಿಮ್ಗೇನು ಗೈಡೆನ್ಸ್ ಬರ್ತದೆ ನೋಡೋಣ ನಿಮ್ಮ ಈ ಪರಿಸ್ಥಿತಿಗೆ. ನೀವು ಅಂಡ್ಕೊಂತ ಕಾರ್ಡ್. ಸರೆಂಡರ್ ಟು ಡಿವೈನ್. ಶರಣಾಗತಿ ಆಗಬೇಕು ನೀವು ಡಿವೈನಿಗೆ. ಡಿವೈನ್ ಅಂತಂದ್ರೆ ನೀವು ದೇವರು. ಡಿವೈನ್ ಅಂತ ಕರೀದಂದ್ರೆ ದೇವರು, ಯೂನಿವರ್ಸ್, ಏಂಜಲ್ಸ್, ನೀವೇನಂತ ಕರಿತಿರಲ್ಲ ಅದ ಶಕ್ತಿ. ಒಂದು ನಮ್ಕಿನ ಒಂದು ಹೆಚ್ಚಿಗೆ ಶಕ್ತಿ ನಮ್ಮನ್ನು ಕಾಪಾಡ್ತೈತಲ್ಲ ಆ ಶಕ್ತಿಗೆ ಸರೆಂಡರ್ ಆಗಬೇಕು, ಶರಣಾಗತಿ ಆಗಬೇಕು. ಶರಣಾಗತಿ ಅಂದ್ರೆ ಪೂರ ಕೈ ಬಿಟ್ಟು ನಿಂದಿರ್ತಾರಲ್ಲ, ದೇವರೇ ನೀನಗತಿ ಅಂತಂದು ಹಂಗೆ ನಿಮ್ಗೆ ಆಗಿಲ್ಲ ಅನಿಸುತ್ತೆ. ಇಲ್ರಿ ನಾ ದೇವ್ರ ಮೇಲೆ ಹರಕೆ ಹೊತ್ಕೊಂಡೇನ್ರಿ, ನಾ ಹಂಗೆ ಮಾಡ್ಕೊಂಡೇನ್ರಿ, ಹಿಂಗೆ ಮಾಡ್ಕೊಂಡ್ರಿ, ಅಲ್ಲಿ ಕೇಳಿಸೇನ್ರಿ, ಈ ಪೂಜೆ ಮಾಡ್ಸೇನ್ರಿ, ಎಲ್ಲ ಕಡೆ ಹೋಗ್ಕಿರಿ. ಇವ್ರು ಅಂತ ಹೇಳಿದ್ರೆ ಇಲ್ಲಿ ಕಾಳಮ್ಮಗೂ ಪೂಜೆ ಮಾಡಿಸ್ತೀರಿ, ಮಂಜುನಾಥಗೂ ಪೂಜೆ ಮಾಡಿಸ್ತೀರಿ, ಧರ್ಮಸ್ಥಳಕ್ಕೂ ತಿರುಪತಿಗೂ ಮಾಡಿಸ್ತೀರಿ, ರಾಘವೇಂದ್ರ ಸ್ವಾಮಿಗೂ ಮಾಡಿಸ್ತೀರಿ, ಎಲ್ಲರಿಗೂ, ಗಣಪತಿಗೂ, ಸುಬ್ರಹ್ಮಣ್ಯ ಎಕ್ಸ್ಟ್ರಾ ಹಂಗೆ ಎಲ್ಲರಿಗೂ ಮಾಡಿಸಿದ್ರಿ. ಯಾರಿಗಾರು ಒಬ್ಬರು ನಂಬಬೇಕಲ್ಲ ನೀವು ಅದ್ರಾಗ. ಈಗ 4 ದೇವ್ರು ಹೇಳಿದ್ರೆ ಒಂದು ಮನುಷ್ಯನ ತೊಗೊಂಡ್ಬಿಟ್ರಿ, 4 ಜನಕ್ಕೆ ಹೇಳಿರಿ ಅಂತಿಕೋರಿ, ಅವ್ರು ಮಾಡ್ತಾರಂತ ಇವ್ರು ಮಾಡ್ತಾರಂತ ಯಾರೂ ಮಾಡಲ್ಲ ಲಾಸ್ಟಿಗೆ. ಹಂಗೆ ಹೆಲ್ಪ್ ನಿಮಗೆ ಒಂದು ದೇವ್ರನ್ನ ನಂಬ್ರಿ, ನೀವು ಇಷ್ಟಪಟ್ಟಿದ್ದ ದೇವ್ರು ಅಥವಾ ಈ ಪರಿಸ್ಥಿತಿಗೆ ನಿಮ್ಗೆ ಯಾರು ಹೆಲ್ಪ್ ಆಗುವಂಥ ಒಂದು ಡಿವೈನ್ ಏನೈತಲ್ಲ, ಎನರ್ಜಿ ದೇವ್ರು ಐತಲ್ಲ ಅದಕ್ಕೆ ಫುಲ್ ಸರೆಂಡರ್ ಆಗ್ರಿ ಅಂತ ನಿಮ್ಗೆ ಬಂದಿರೋದು. ಅಂದ್ರೆ ನಿಮ್ಗೆ ಅದು ಹೆಲ್ಪ್ಫುಲ್ ಆಗ್ತದೆ ಅಂತ. ಯು ಆರ್ ಗುಡ್ ಇನಫ್. ಸಿ ಆಗೇನು ಬಂತಿಲ್ಲ, ನೀವೇನು ಈ ಪರಿಸ್ಥಿತಿ ಒಳಗಂದ್ರೆ ನೀವೊಬ್ಬರೇ ಸಾಕು, ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ ನೀವೊಬ್ಬರೇ ಸಾಕು ಅಂತ ಹೇಳ್ತಿದ್ದಾರೆ. ನೀವು ಅವ್ರು ಬರಲಿ ಇವ್ರು ಬರಲಿ, ಅವ್ರನ್ನ ಕೇಳ್ತಾನೆ ನೋ. ಸೊ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ನಿಮಗೆ ಏನಂತಂದ್ರೆ ಗೈಡೆನ್ಸ್ ಇವತ್ತಿಂದ ಮೇನ್ಲಿ ಇದು ನಿಮ್ಮ ಯುದ್ಧ ನೀವೇ ಮಾಡಬೇಕು. ರಣರಂಗ ಒಳಗೆ ನೀವೇ ಇಳಿಬೇಕು. ಲಿಟ್ರಲಿ ನೀವೇ ಡಿಸಿಷನ್ ತೊಗೋಬೇಕು, ನೀವೇ ಮಾತಾಡಬೇಕು, ನೀವೇ ಆ್ಯಕ್ಷನ್ಸ್ ತೊಗೋಬೇಕು. ನನ್ನ ಬದಲಿ ಇನ್ನೊಬ್ರು ಯಾರೋ ಮಾಡ್ತಾರ್ರಿ, ನನ್ನ ಬದಲಿ ಇನ್ನೊಬ್ರು ಯಾರೋ ಮಾತಾಡಲಿ ಅಂತ ನೀವು ಕಾಯ್ತಿದ್ರೆ ನೀವು ಸ್ಟಕ್ ಆಗಿರೋದು ಇದಕ್ಕೆ ಅಂತ ಹೇಳ್ತಿರೋದು. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಯೆಲ್ಲೋ ಕಲರ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವರಿಗಾಗಿ. ಸೊ ನೆಕ್ಸ್ಟ್ ಕಾರ್ಡಿಗೆ ಹೋಗೋಣ. ಇಷ್ಟೊಂದಕ್ಕೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಸೊ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗಾಗಿ ಏನು ನಿಮ್ಮ ಈ ಪರಿಸ್ಥಿತಿಗೆ ಗೈಡೆನ್ಸ್ ಏನು ಬರ್ತದೆ ನೋಡೋಣ. ಆಕ್ಸೆಪ್ಟೆನ್ಸ್ ಇದ್ದಿದ್ದನ್ನು ಇದ್ದಂಗೆ ಒಪ್ಕೊಳೋದು ಕಲಿಬೇಕು. ನಾವು ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ. ಹಾಗಾಗಿ ಇದ್ದಿದ್ದ ಪರಿಸ್ಥಿತಿನ, ಈಗ ಒಂದು ವ್ಯಕ್ತಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಿದಾರ, ಒಬ್ಬ ವ್ಯಕ್ತಿ ನಿಮ್ಮನ್ನು ಇಷ್ಟ ಇಲ್ಲ, ನಾನು ನಿನ್ನ ಬಿಟ್ಟು ಹೋಗ್ತೀನಿ, ಬ್ರೇಕಪ್ ಮಾಡಿದರೆ ನೋ ಉದಾಹರಣೆ ಹೇಳ್ತಾ ಇರೋದಿದೆ. ಬ್ರೇಕಪ್ ಮಾಡಿದರೆ ನೋ ಕಾಂಟ್ಯಾಕ್ಟು, ವರ್ಷಾನ್ಗಂಟ್ಲೆ ಮಾಡಿದರೆ, ತಿಂಗಳಾನ್ಗಂಟ್ಲೆ ಮಾಡಿದರೆ, ಬಟ್ ನಿಮ್ಮ ಮನಸ್ಸು ಅದನ್ನು ಅವ್ರು ನಮ್ಮ ಬಿಟ್ಟು ಹೋದರು, ನಮ್ಮನ್ನು ರಿಜೆಕ್ಟ್ ಮಾಡಿದ್ರು ಅನ್ನೋದನ್ನು ನಿಮ್ಮ ಮನಸ್ಸು ಒಪ್ಕೊಳಂಗಿಲ್ಲ. ಯಾವುದೇ ಕಾರಣ ಇರ್ಬೋದಲ್ಲ ಅದ್ರಾಗ, ಅದನ್ನು ಒಪ್ಕೊಳಂಗಿಲ್ಲ ಅಂದಿದ್ದಕ್ಕನ್ನು ನೀವು ಅಲ್ಲೇ ಇಂಥ ಕಷ್ಟ ಪರಿಸ್ಥಿತಿ ಒಳಗೆ ನೀವು ಸಿಕ್ಕಾಕೊಂಡಿರಿ. ನಾ ಕಷ್ಟ ಪರಿಸ್ಥಿತಿ ಒಳಗೆ ಇಲ್ರಿ, ಆದ್ರೆ ನನಗೊಂದು ಕನ್ಫ್ಯೂಷನ್ ಇತ್ತಂದ್ರೆ ಇದ್ದಿದ್ದಂಗೆ ಒಪ್ಕೊಳ್ರಿ. ಆಕ್ಸೆಪ್ಟೆನ್ಸ್ ಇಸ್ ದ ಬೆಸ್ಟ್ ನಿಮಗೆ ಈ ಪರಿಸ್ಥಿತಿಗೆ. ಸೊ ಏಂಜಲ್ಸ್ ಕಡೆಯಿಂದ ದ ಲೈಟ್ ಓರಾಕಲ್ಲಿಂದ ನಿಮ್ಗೇನು ಗೈಡೆನ್ಸ್ ಬರ್ತದೆ ನೋಡೋಣ. ನಿಮ್ಮನ್ನು ನೀವು ಒಪ್ಕೋಬೇಕು. ಆಕ್ಸೆಪ್ಟೆನ್ಸಿನ ಇರೋದೇ ಹಿಂಗೆ,
ನನ್ನ ಸ್ವಭಾವಗಳು ಹಿಂಗೆ, ನಾ ಏನು ಸುಧಾರಿಸ್ಕೋಬೇಕು, ನೀವು ಯಾರೋ ಒಬ್ರು ನೀವು ಒಳ್ಳೆ ರೀತಿ ಇವ್ರು ನಿಮಗೆ ಭಾಳ ಸಿಟ್ಟು ಬರ್ತೈತಿ, ನಿಮ್ಗೆ ಭಾಳ ಸಿಟ್ಟು ಜಗಳ ಮಾಡ್ತಿದ್ದಿ, ನೀವು ಬರೀ ಮಾತಾಡ್ತಿದ್ದಿ, ನೀ ಲೇಜಿ ಅದಿದಿ, ನೀ ಹಂಗದಿ ಹಿಂಗೆ ಎಲ್ಲರೂ ಹೇಳಿ 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 ನೀವು ಅದಾಗ್ಬಿಟ್ಟಿರ್ತೀರಿ. ಬೇರೆಯವ್ರು ಹೇಳಿದ್ದ ನೀವು ಆಗಿರ್ತೀರಿ, ಬಟ್ ನಿಮ್ಮೊಳಗೆ ನೀವು ಬೇರೆನೇ ಇರ್ತೀರಿ. ಸೊ ನಿಮ್ಮೊಳಗೆ ಇರೋದು ನೀವು ಹೆಂಗದಿರಲ್ಲ ಒರಿಜಿನಾಲಿಟಿ ಅದನ್ನು ಒಪ್ಕೊಳ್ರಿ. ನಾ ಬೆಳ್ಳಗದೇನಿ, ಕರ್ರಗದೇನಿ, ಗಿಡ್ಡದೇನಿ, ಕುಳ್ಳದೇನಿ, ದಪ್ಪದೇನಿ, ಇವು ಫಿಸಿಕಲಿ ಹೇಳ್ತದೇನೆ. ಸೊ ಮೆಂಟಲಿ ನಾ ಸ್ಟ್ರಾಂಗ್ ಅದೇನಿ, ನಾ ವೀಕ್ ಅದೇನಿ, ನನಗೆ ಕೆಲವೊಂದು ಕೆಲಸ ನನಗೆ ಮಾಡೋಕ್ಕೆ ಬರೋಂಗಿಲ್ಲ, ನನಗೆ ಆಗಲ್ಲ ನನ್ನ ಕೈಯಿಂದ. ಅಂದರೆ ಆಗಾಕತ್ತಿದ್ರು ಆಗಂಗಿಲ್ಲ ಅಂತಲ್ಲ, ಕೆಲವೊಂದು ಇರ್ತಾವೆ, ಅವನ್ನ ನಾವು ಒಪ್ಕೊಳ್ಳೇಬೇಕು. ಇನ್ನೊಬ್ಬರನ್ನ ಪ್ಲೀಸ್ ಮಾಡೋಕ್ಕಾಗಿ, ಇನ್ನೊಬ್ಬರ ಕಡೆಯಿಂದ ಶಬಾಷ್ಗಿರಿ ತೊಗೊಳಕ್ಕಾಗಿ ನೀವು ನಿಮ್ಮ ತನನ ಬಿಟ್ಟು ಕೊಡಬೇಡ್ರಿ. ಓಕೆ, ಸೊ ಬಿಟ್ಟು ಕೊಟ್ಟಿರಿ, ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಸಿಕ್ಕಾಕೊಂಡಿರಿ ಅನಿಸುತ್ತೆ. ಲೈಟ್ ಓರಾಕಲ್ಸಿಂದ ನಿಮ್ಗೆ ಏನು ಬರ್ತೈತಿ ಗೈಡೆನ್ಸ್ ನೋಡೋಣ. ಕಾರ್ಡ್ ನಂಬರ್ 2, ಪ್ಲೇ, ಹ್ಯಾವ್ ಫನ್, ಸೆಲೆಬ್ರೇಟ್, ಡೋಂಟ್ ಬಿ ಸೋ ಸೀರಿಯಸ್. ನೋಡ್ರಿ, ನೀವೇನಿದ್ರೆ ನೀವು ಒಪ್ಕೊಂಡ್ಬಿಡ್ರಿ, ಭಾಳ ಸೀರಿಯಸ್ ತೊಗೊಬಿಡ್ರಿ ಲೈಫ್ನ. ಅವ್ರು ಯಾರೋ ಏನೋ ಅಂದರು, ಇವ್ರು ಯಾರೋ ಏನೋ ಅಂದರು, ನನ್ನ ಜೀವನದಾಗ ಬರೀ ಸಕ್ಸಸ್ ಸಿಗಾಕತ್ತಿಲ್ಲ. ಓಕೆ, ಅವನ್ನ ಮೆಟ್ಲ ಮಾಡ್ಕೊರಿ, ಕಲೀರಿ. ಸೋತಾಗನ ನಾವು ಕಲಿಯೋಕೆ ಭಾಳ ಸಿಗ್ತೈತಿ, ಗೆದ್ದಾಗ ಏನೂ ಸಿಗಲ್ಲ. ಈಗೆಲ್ಲ ಟಿ ವಿ ಶೋ ಎಲ್ಲ ನೋಡ್ತಿರಲ್ಲ, ಗೆದ್ದಿರ್ತಾರ ಅವ್ರು, ಏನಾರು ವಿನ್ನರ್ ಆಗ್ಬಿಟ್ಟಿರ್ತಾರ. ವಿನ್ನರ್ ಆದ್ರೆ ನಾವು ವಿನ್ ಆಗ್ಬಿಟ್ರೆ ಅಷ್ಟೇ ಇರ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಮುಗಿತಲ್ಲಿಗೆ. ಸೋತಿರ್ತಾರಲ್ಲ ಅವ್ರನ್ನ ಹೆಂಗೆ ಗೆಲ್ಬೇಕಂತಂದು ಮತ್ತೆ ಹೊಸ ನೋಡ್ರಿ. ಎಲ್ಲೆಲ್ಲ ಸೋತಾರೋ ಅಥವಾ ಹೊರಗೆ ಅದಕ್ಕಿಂತ ಅಂದ್ರೆ 2, 3, 4, 5, 6 ಲೆವೆಲಾಗ ಯಾರು ಇರ್ತಾರಲ್ಲ ಅವರ ಮುಂದೆ ಜಾಸ್ತಿ ಬಂದಿರ್ತಾರೆ. ಅವ್ರಿಗೆ ಕಲಿಯೋಕೆ ಭಾಳ ಸಿಗ್ತಾವೆ, ನಾವು ಹೆಂಗೆ ಮುಂದೆ ಹೋಗ್ಬೇಕು. ಹಂಗೆ ನೀವು ಡೋಂಟ್ ಬಿ ಸೋ ಸೀರಿಯಸ್ ಅಬೌಟ್ ಲೈಫ್ ಅನ್ನೋದ್ರೆ ಏನೋ ಆಗ್ತಾೈತಿ, ಇದು ಯಾಕೆ ಹಿಂಗಾತು, ಹಿಂಗೆ ಯಾಕೆ ನನ್ನ ಬ್ರೇಕಪ್ ಯಾಕತ್ತು, ಆದ್ರೆ ಅದು ಬಿಡ್ರಿ ಏನಾಯ್ತು, ಯಾರ ಜೀವನದಾಗ ಆಗ್ಲಾರ್ದು ನಿಮ್ಗೆ ಆಗೈತಾನೆ ಇಲ್ಲಲ್ಲ. ಲೈಫ್ ಅಂದಮೇಲೆ ಎಲ್ಲ ಆಗೋದ, ಅಷ್ಟೊಂದು ಸೀರಿಯಸ್ ತೊಗೊಬೇಡ್ರಿ, ಅಷ್ಟೊಂದು ಬೇಜಾರು ಮಾಡ್ಕೊಬೇಡ್ರಿ, ಖುಷಿಯಾಗಿರ್ರಿ. ನೀವೇನದ್ರಿ ನಿಮ್ಮ ಜೀವನದಾಗ ಏನೇನು ಅದಾವಲ್ಲ ಒಳ್ಳೆತನಗಳು, ನಿಮ್ಮ ಜೀವನದಾಗ ಏನೇನು ಒಳ್ಳೇದಾಗ ಒಂದು ಲಿಸ್ಟ್ ಬರೀರಿ. ನನ್ನ ಜೀವನದಾಗ ಇವತ್ತು ಊಟ ಮಾಡಿರಿ, ಎಸ್ ಯು ಆರ್ ಬ್ಲೆಸ್ಡ್. ಇವತ್ತು ಚೆನ್ನಾಗಿ ನಿದ್ದೆ ಮಾಡಿರಿ, ಯು ಆರ್ ಬ್ಲೆಸ್ಡ್. ಹಾಕೊಳಕ್ಕೆ ಒಂದು ಒಳ್ಳೆ ಬಟ್ಟೆ ಅದಾವು, ಎಸ್, ಅದನ್ನು ಸೆಲೆಬ್ರೇಟ್ ಮಾಡಿರಿ. ಓಕೆ, ನೀವು ಹಿಂಗೆ ಮಾಡಿಲ್ಲ ಅನ್ನಿಸದೆ, ಗ್ರ್ಯಾಟಿಟ್ಯೂಡ್ ತೋರಿಸ್ರಿ ಅಂತ ಅರ್ಥದ. ಟ್ರಸ್ಟ್ ಯುವರ್ ಪಾತ್, ಇಫ್ ಯು ನ್ಯೂ ಯು ವುಡ್ ಬಿ ಸಪೋರ್ಟೆಡ್, ವಾಟ್ ವುಡ್ ಯು ಡೂ? ನಿಮ್ದು ಏನು ಹೊಂಟೈತಲ್ಲ ಜೀವನಿಗೆ, ಭಾಳ ಸೀರಿಯಸ್ ತೊಗೊಂಡಿರಿ, ಭಾಳ ಕಷ್ಟ ಅನ್ಭವಿಸಕತ್ತೀರ ಅನಿಸ್ತೈತಿ. ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಾರ ಎಷ್ಟು ಬ್ಯೂಟಿಫುಲ್ಲಾಗಿ ನಿಮಗೆ ಗೈಡೆನ್ಸ್ ಬಂದೈತಂದ್ರೆ, ಟ್ರಸ್ಟ್ ಯುವರ್ ಪಾತ್. ನೀವು ಯಾವ ದಾರಿ ಒಳಗೆ ನಿಮ್ಗೆ ಕರ್ಕೊಂಡು ಹೊಂಟಾನ ದೇವರು, ನೀವೇನು ಅನುಭವಿಸಕತ್ತೀರಿ ಈಗ, ಕಷ್ಟ ಸುಖ, ಅಪ್ಸ್ ಡೌನ್ಸ್, ಫೇಲ್ಯೂರ್ಸ್, ರಿಜೆಕ್ಷನ್ಸ್ ಎಲ್ಲನೂ ನಿಮ್ದು. ಅದನ್ನ ಮೇಲೆ ನಂಬಿಕೆ ಇಡ್ರಿ, ನಾಳೆ ನಾನು ಒಳ್ಳೇದಕ್ಕೆ ಮಾಡಕತ್ತಾನ ದೇವ್ರು ಅನ್ನೋದು. ನನ್ನ ಒಳ್ಳೇದಕ್ಕಾಗಿನೇ ನನಗಿದೆ ಈ ದಾರಿ ಒಳಗೆ ನಾನು ಮುಂದಲ್ಲ. ಯಾಕಂದ್ರೆ ಬೆಟ್ಟದ ತುದಿಗೆ ಹೋಗಿ ಮೌಂಟ್ ಎವರೆಸ್ಟ್ ಮ್ಯಾಲೆ ಹೋಗಿ ಒಂದು ಬಾವುಟ ಹಾರಿಸ್ಬೇಕಂದಾಗ ಎಷ್ಟು ಕಷ್ಟಪಟ್ಟು ಹತ್ತಿರ್ತಾರೆ ಅವ್ರ ಮೇಲೆ, ಎಷ್ಟೆಲ್ಲ ಮ್ಯಾಲೆ 4 ಹೆಜ್ಜೆ ಹೋಗಿರ್ತಾರೆ, ಮತ್ತು 10 ಹೆಜ್ಜೆ ಕೆಳಗೆ ಸರಿದಿರ್ತಾರೆ ಅವ್ರು. ಆದ್ರೆ ಅವ್ರು ಮತ್ತೆ ಹತ್ತಾರಿಲ್ಲ ಅವ್ರು, ಯಾಕಲ್ಲಿ ಗುರಿ ಮುಂದೆ ಹೆಂಗೈತದು, ಅಲ್ಲಿ ಹೋಗಿ ನಿಂತ ಮೇಲೆ ಅದು ಖುಷಿನೇ ಬೇರೆ. ಹಂಗೆ ಟ್ರಸ್ಟ್ ಯುವರ್ ಪಾತ್. ನಿಮ್ಮ ಜೀವನದಾಗ ಏನು ಆಗಕತ್ತೈತಿ ಎಲ್ಲನೂ ನನ್ನ ಒಳ್ಳೇದಕ್ಕೆ ಆಗ್ತೈತಿ, ನನ್ನನ್ನು ಪಾಲಿಷ್ ಮಾಡೋಕೆ ಆಗ್ತೈತಿ ಅಂತ ಮಾಡಿರಿ. ನಿಮಗೆ ಸಪೋರ್ಟ್ ಮಾಡೋರು ಯಾರೋ ಅದಾರ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಎಫರ್ಟ್ಸ್ ಹಾಕಲ್ಲ ಜಾಸ್ತಿ. ಹೆಂಗೂ ಇದು ಸಪೋರ್ಟ್ ಸಿಸ್ಟಮ್ ಆಯ್ತಲ್ಲ ಹಿಂದೆ, ಸಪೋರ್ಟ್ ಸಿಸ್ಟಮ್ ಮೋಸ್ಟ್ಲಿ ದೇವ್ರು ತಕ್ಕೊಂಡಿರ್ಬೇಕು ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳಿ ಅಂತಂದು. ಸೊ ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕಾಗಿನೇ ಈ ಪರಿಸ್ಥಿತಿ ನಿಮಗೆ ಬಂದಿರೋದು. ಸೊ ಬಿ ಸ್ಟ್ರಾಂಗ್, ಲಘು ಆಕ್ಸೆಪ್ಟೆನ್ಸ್ ಇರಲಿ, ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಬೇಡ್ರಿ. ಸೊ ಮೊನಾಲಜಿ ಕಾರ್ಡ್ಸಿಂದ ಏನು ಬರ್ತಾವೆ ನೋಡೋಣ. ಶೋ ದ ವರ್ಲ್ಡ್ ದ ರಿಯಲ್ ಯು. ಯಾಕಂದ್ರೆ ಇಷ್ಟೊಂದಂಗೆ ಏನೂ ಆಗದೆ ಅದು ಬಂತು ನೋಡ್ರಲ್ಲ. ನಿಮ್ಮನ್ನು ನೀವು ಒಪ್ಕೊಳ್ರಿ, ನೀವು ಸ್ಟ್ರಾಂಗ್ ಅದಿರಿ ಅಂತ ಹೇಳಿದ್ರೆ ಜಗತ್ತಿಗೆ ತೋರಿಸ್ರಿ ನೀವು ನಿಜವಾಗ್ಲೂ ಏನು ಅನ್ನೋದನ್ನು. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ವಾವ್, ಏನು ಬ್ಯೂಟಿಫುಲ್ ಅಂದ್ರೆ ಒಂದಕ್ಕೊಂದು ಎಷ್ಟು ಚಂದ ನಿಮಗೆ ಗೈಡೆನ್ಸ್ ಬರ್ತಾಯಿತಿ ನೋಡ್ರಿ. ನಿಮ್ಮ ಕಂಫರ್ಟ್ಸಿಂದ ಹೊರಗೆ ಬರ್ರಿ,
ನೀವು ರಿಯಲ್ ಏನನ್ನಿದ್ದೀರಿ, ನಿಮ್ಮ ಒಳಗಿರೋಂಥ ಒಂದು ಅಂತಃಶಕ್ತಿ ಇರತ್ತೆ. ನೀವೇನಂತ ಜಗತ್ತಿಗೆ ತೋರಿಸ್ಬೇಕು, ನೀವೆಷ್ಟು ಸ್ಟ್ರಾಂಗ್ ಅದಿರಿ, ನೀವು ಏನೇ ಬಂದರೂ ನೀವು ಎದುರಿಸ್ಬಲ್ರಿ ಅನ್ನೋದು ತೋರಿಸ್ಬೇಕಂದ್ರೆ ಇವತ್ತು ನಿಮಗೆ ಒಂದು ಕಷ್ಟದ ಕೆಲಸ ಕೊಟ್ಟರೆ ನಿಮಗೆ ಗೊತ್ತಾಕತಿ ನೀವು ಸ್ಟ್ರಾಂಗ್ ಅದಿರ. ಹಂಗೆ ನಿಮ್ಮ ಜೀವನದಾಗ ನಡೆದಾವೀಗ. ಜಗತ್ತಿಗೆ ಗೊತ್ತಾಗಬೇಕು ನೀವು ನಿಜವಾದ ಏನದಿರಿ ಅಂತಂದು. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನ್ ನನಗೆ ಆಗಂಗಿಲ್ಲ, ನನಗೆ ನನಗೆ ಅಲ್ಲಿ ಹೋದರೆ ನನಗೆ ಕಷ್ಟ ಆಗ್ತತಿ, ನಾನು ಇಂಥ ಕೆಲಸ ಯಾವಾಗೂ ಮಾಡೇ ಇಲ್ಲ, ಎಲ್ಲನೂ ಫಸ್ಟ್ ಟೈಮ್ ಇರತ್ತೆ. ಫಸ್ಟಿಗೆ ಮಾಡೋ ಮುಂದೆ ಎಲ್ಲನ ಹೆದರಿಕಿನ ಭಯಾನ. ಫಸ್ಟ್ ಟೈಮ್ ರಿಜೆಕ್ಷನ್ ಆದಾಗನ ನಮ್ಮನ್ನ ತಿರಸ್ಕರಿಸ್ಬಿಟ್ರಲ್ಲ ಅಂತ ಭಯ ಆಕತಿ. ಜನ ಇರೋದ ಹಿಂಗೆ ಅಂತ ಗೊತ್ತಾಗ್ಬಿಟ್ರೆ ಏನು ತಿರಸ್ಕಾರಗಳೇ ನಮಗೆ ಪುರಸ್ಕಾರ ಆಗ್ಬಿಡ್ತಾವೆ. ಓಕೆ, ಸೊ ಬ್ಯೂಟಿಫುಲ್. ನಿಮಗೊಂದು ಗೈಡೆನ್ಸ್ ಬಂದೈತಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಜೀವನ ನಿಮ್ಮದು ಭಾಳ ಬೇಗ ನೀವು ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ಕೊತ ಈ ಕಾರ್ಡಿಂದ ಏನೈತಲ್ಲ ಗೈಡೆನ್ಸ್ ಮುಗಿಸೋಣ. ಸೊ ಏನಾದರೂ ಒಂದು ನಿಮ್ಮ ಕ್ವಶನ್ಸ್ ಇದ್ವು ಅಂದ್ರೆ ಹೇಳ್ಕೊಳ್ರಿ. ಸೊ 5 ಕಾರ್ಡ್ ತೆಗಿತೀನಿ, ಅದ್ರಾಗ ಸೆಲೆಕ್ಟ್ ಮಾಡ್ಕೊಳ್ರಿ, ಆನ್ಸರ್ ಏನು ಬರ್ತಾವೆ ನೋಡೋಣ. ಸೊ ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸಿಗೆ ಏನಾದರೂ ಪ್ರಶ್ನೆಗಳಿರ್ತಾವೆ ಅವಕ್ಕೆ ಉತ್ತರ ಕೊಡ್ರಿ. ಅವ್ರದ್ದು ಕನ್ಫ್ಯೂಷನ್ಸ್ ಅವರಿಗೆ ಕಮ್ಮಿ ಆಗ್ತೈತಿ. ಸೊ ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4 and 5. ಓಕೆ, ಸೊ ಪಾಸ್ ಮಾಡ್ಕೊಂಡು ಒಂದೊಂದು ನಿಮ್ದು ಏನು ಕ್ವಶನ್ಸ್ ಇದೆ ಅದಕ್ಕೆ ಯಾಕೆ ಕಾರ್ಡ್ ಬೇಕು ಅದನ್ನ 1 2 3 4 5. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಕಾರ್ಡ್ ನಂಬರ್ 1, ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಮ ಇಷ್ಟ ದೇವರು ಯಾರದಾರ ಅವರಿಗೆ ಮೊರೆ ಹೋಗ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಿರಿ ಅಂತ ನೀವು ಕೇಳ್ಬೇಕು. ಲಿಟ್ರಲಿ ಬಾಯಿ ಬಿಟ್ಟು ದೇವ್ರ ಮುಂದೆ ಮಾತಾಡಬೇಕು. ಕಾರ್ಡ್ ನಂಬರ್ 2, ಟೇಕ್ ಆ್ಯಕ್ಷನ್ಸ್. ನೀವೇನು ಕ್ವಶನ್ ಕೇಳ್ಕೊಂಡಿರಿ ಅದಕ್ಕೆ ನೀವೇನಾದರೂ ಆ್ಯಕ್ಷನ್ ತೊಗೋಬೇಕು. ಬರೀ ಯೋಚನೆ ಮಾಡ್ಕೊಂಡು ಕುಂತ್ರೆ ನಡೆಯಂಗಿಲ್ಲ. ಅದಕ್ಕೆ ಏನಾದರೂ ನೀವು ಆ್ಯಕ್ಷನ್ಸ್ ತೊಗೊಳ್ಳೇಬೇಕು. ಕಾರ್ಯರೂಪಕ್ಕೆ ಬರ್ರಿ ಅಂತ ನಿಮ್ಗೆ ಹೇಳ್ತಿರೋದು. ಕಾರ್ಡ್ ನಂಬರ್ 3, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ಸೊ ಮೆಡಿಟೇಷನ್ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ನಿಮ್ಗೆ ಅಲ್ಲೇ ಆನ್ಸರ್ ಸಿಗ್ತಾವೆ ಅಂತ ಹೇಳ್ತಿದ್ದಾರೆ. ಕಾರ್ಡ್ ನಂಬರ್ 4, ಬಿಗ್ ಹ್ಯಾಪಿ ಚೇಂಜಸ್. ನಿಮ್ಮ ಜೀವನದ ನೀವೇನು ಕೇಳ್ಕೊಂಡಿರಲಿಲ್ಲ ಅದ್ರ ಬಗ್ಗೆ ಒಳ್ಳೆ ಖುಷಿಯಾದಂಥ ಚೇಂಜಸ್ ಬರ್ತದವ. ಓಕೆ, ಸೊ ಕಾರ್ಡ್ ನಂಬರ್ 5, ಇಫ್ ಯು ಬಿಲೀವ್ ಅಂದರೆ ನೀವು ನಂಬಿದರೆ ಮಾತ್ರ ಈ ಕೆಲಸ ಆಗ್ತತಿ. ಈ ನಂಬಿಕೆಯೇ ನಿಮಗಿಲ್ಲಿ ಶಕ್ತಿ ಅಂತ ನಿಮಗೆ ಇಲ್ಲಿ ಬಂದಿರೋದು ಆನ್ಸರ್. ಸೊ ಹೆಲ್ಪ್ಫುಲ್ ಆಯ್ತು ಅನ್ಕೊತ ಈ ರೀಡಿಂಗನ್ನು ಮುಗಿಸೋಣ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.